ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಇವತ್ತು ಸುರ್ಜೇವಾಲಾ ಅವರು ಅವರ ಪ್ರತಿನಿಧಿಯಾಗಿ ಬರ್ತಾ ಇರೋದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಶಾಸಕರಿಗೆ ಅಸಮಾಧಾನದ ದೊಡ್ಡ ಪಟ್ಟಿನೇ ಇದೆ. ಯಾವ್ಯಾವ ವಿಚಾರದಲ್ಲಿ ಅಸಮಾಧಾನ ಇದೆ, ಏನೇನು ಹೇಳಬಹುದು, ಇದಕ್ಕೆ ಯಾವ ರೀತಿಯಾಗಿ ಮುಲಾಮ್ ಹಚ್ಚಬಹುದು, ಎಲ್ಲ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಅನುದಾನದ ಕೊರತೆ ಮತ್ತು ಸಚಿವರು ಕೈಗೆ ಸಿಗ್ತಿಲ್ಲ ಅನ್ನೋ ಆರೋಪ ಡೇ ಒನ್ನಿಂದ ಇದೆ. ಡೇ ಒನ್ನಿಂದ ಶಾಸಕರ ಸಮಸ್ಯೆಗಳನ್ನ ಕೇಳೋದೇ ಮೊದಲ ಆದ್ಯತೆ ಅಂತೆ. ಹೈಕಮಾಂಡ್ನಿಂದ ಕೆಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ಸಾಧ್ಯತೆ ಇದೆ. ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ಮುಂದಿರುವಂತಹ ಆಪ್ಷನ್ಸ್ ಏನು? ಸುರ್ಜೇವಾಲಾ ಮುಂದೆ ಶಾಸಕರು ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತಾಡಬಹುದು? ಅನುದಾನದ ಕೊರತೆ ಮತ್ತೆ ಸಚಿವರು ಕೈಗೆ ಸಿಗ್ತಿಲ್ಲ, ಆಮೇಲೆ ನಮಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ, ಒಬ್ಬ ಪಂಚಾಯತ್ ಚೇರ್ಮನ್ ಬೋರ್ಡ್ನ ಸದಸ್ಯನ ಕೈಯಿಂದ ಆಗೋದು, ಅಧ್ಯಕ್ಷನ ಕೈಯಿಂದ ಆಗೋದು ಶಾಸಕರಾಗಿ ನಮಗೆ ಆಗ್ತಾ ಇಲ್ಲ, ಇದು ವಿಪರೀತವಾಗಿ ಮುಜುಗರ ಅಂತೆಲ್ಲ ಹೇಳ್ತಾರಂತೆ. ನೆನಪಿಲಿ ನಿಮಗೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ 3 ಕಾರಣಗಳು ತುಂಬ ಇಂಪಾರ್ಟೆಂಟು. ಬಿಜೆಪಿಯವರು ಒಳ ಜಗಳ ನಮ್ಮಲ್ಲಿ ಆಗಲ್ಲ ಅಂತ ಇವರು ಆಶ್ವಾಸನೆ ಕೊಟ್ಟರು, ಗ್ಯಾರಂಟಿ ಕೊಟ್ಟರು, ಅನುದಾನ ಅಭಿವೃದ್ಧಿ ಎಲ್ಲ ಮಾಡ್ತೀವಿ ಅಂದರು. ಈಗ ಯಾವುದೂ ಆಗ್ತಿಲ್ಲ 2 ವರ್ಷದಲ್ಲಿ. ಸೊ ಶಾಸಕರು ಏನೆಲ್ಲ ಮಾತಾಡ್ಬೋದು ಅನ್ನೋದಕ್ಕೆ, ಕ್ಷೇತ್ರಗಳ ಸಮಸ್ಯೆ ಮತ್ತು ಅನುದಾನದ ವಿಚಾರ, ಜಸ್ಟ್ ಬಜೆಟ್ನಲ್ಲಿ ದುಡ್ಡು ಎತ್ತಿಟ್ಟಿದ್ದೀವಿ ಅಂತಾರೆ, ವರ್ಕ್ ಆರ್ಡರ್ ಪಾಸ್ ಆಗ್ತಾ ಇಲ್ಲ, ಕೆಲಸ ಮಾಡಿಸೋದಕ್ಕೆ ಆಗ್ತಾ ಇಲ್ಲ, ಮುಖ ತೋರ್ಸೋಕ್ಕೆ ಆಗ್ತಿಲ್ಲ ನಮಗೆ ಅಂತ ಅವ್ರು ಹೇಳ್ಬೋದು. ಉಸ್ತುವಾರಿ ಸಚಿವರ ಸಮನ್ವಯತೆ ಬಗ್ಗೆ ದೂರನ್ನು ಕೊಡ್ಬೋದು. ನಾವು ಅದಕ್ಕೆ ಹೇಳ್ತಾ ಇದ್ದಿದ್ದು, ಉಸ್ತುವಾರಿ ಸಚಿವರಿಗೂ ಇದೊಂದು ರೀತಿ ಅಗ್ನಿ ಪರೀಕ್ಷೆ. ಯಾರ್ಯಾರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಶಾಸಕರುಗಳು. ಕೆಲ ಸಚಿವರು ಕೈಗೆ ಸಿಗ್ತಿಲ್ಲ ಅಂತ ಈಗಾಗಲೇ ಬಹಿರಂಗವಾಗಿ BR ಪಾಟೀಲ್ ಹಿಡಿದು ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ನಾವು ಟೈಮ್ ಕೇಳಬೇಕಾ, PA ಗಳ ಹತ್ರ ಮಾತಾಡಬೇಕಾ, ಮೀಡಿಯೇಟರ್ ಇರಬೇಕಾ ಶಾಸಕರು ಮತ್ತು ಸಚಿವರ ಮಧ್ಯೆ ಅಂತೆಲ್ಲ ಕೇಳ್ಬಿಟ್ಟಿದ್ದಾರೆ. ಆಮೇಲೆ ಪವರ್ ಶೇರ್ ಹೇಳಿಕೆ ಬಗ್ಗೆ ಕೂಡ ದಿನಕ್ಕೊಬ್ಬರಂತೆ ಜಿದ್ದಿಗೆ ಬಿದ್ದವರಂತೆ ಹೇಳಿಕೆ. ಒಬ್ರು ಆಗ್ತಾರೆ ಅನ್ನೋದು, ಇನ್ನೊಬ್ರು ಡೆಡ್ಲೈನ್ಗೂ 60 ದಿನ ಮುಂಚೆನೇ ಚೇಂಜಸ್ ಆಗ್ಬಿಡುತ್ತೆ ನೋಡಿ ಅನ್ನೋದು. ಸೊ ಇದೆಲ್ಲ ಪಕ್ಷದ ವರ್ಚಸ್ಸಿಗೆ ವಿಪರೀತವಾಗಿ ಭಂಗ ತರ್ತಾ ಇದೆ. ಈ ವಿಚಾರಗಳನ್ನ ತಿಳಿಗೊಳಿಸುವ ಪ್ರಯತ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ನಿಂದ ಆಗಬಹುದು. ಸರ್ಕಾರದ ಸಮನ್ವಯತೆ ಎಲ್ಲವನ್ನ ನೋಡ್ಬಿಡೋಣ. ಮುಂದಿರತಕ್ಕಂಥ ಆಪ್ಷನ್ಸ್. ಈಗ ನಾವು ಶಾಸಕರು ಏನು ಚರ್ಚೆ ಮಾಡ್ಬೋದು ಅಂತ ಹೇಳಿದ್ವಿ. ಹೈಕಮಾಂಡ್ ಏನು ಮಾಡ್ಬೋದು? ಶಾಸಕರ ಸಮಸ್ಯೆಗಳನ್ನು ಕೇಳಿ ಪರಿಹಾರಕ್ಕೆ ಯತ್ನ. ಅನುದಾನ ಕೊಡಿ ಅಂತಾರೆ, ಅದನ್ನು ಕೊಡಿಸ್ಬೇಕು ನೀವು ಅಷ್ಟೇ. ಸಂಬಂಧಪಟ್ಟ ಸಚಿವರಿಗೆ ಬುದ್ಧಿ ಹೇಳಬಹುದು. ಅನುದಾನದ ಬಗ್ಗೆ CM DCM ಜೊತೆ ಚರ್ಚೆಯನ್ನು ಮಾಡಬಹುದು. ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಗೊತ್ತಿಲ್ಲದೆ ಇರೋದೇನ್ರಿ? ಇವೆಲ್ಲ ಎಲ್ಲ ಗೊತ್ತಿರೋದೆ. ಶಾಸಕರ ಹೇಳಿಕೆಗಳನ್ನು ಲಿಖಿತ ರೂಪದ ವರದಿಯಾಗಿ ಅವರು ಸಂಗ್ರಹಿಸ್ಬೋದು. ಸರ್ಕಾರ ಮತ್ತು ಸಚಿವರ ಬಗ್ಗೆ ಕೊಡುವ ಚಾರ್ಜ್ ಶೀಟ್ ಬಗ್ಗೆ ಕ್ರಮ ತಗೋಬಹುದು. ವರದಿ ಆಧರಿಸಿ ಹೈಕಮಾಂಡ್ ಮಟ್ಟದಲ್ಲೇ ವಾರ್ನ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕೂಡ ಒಂದು ಮಾತು ಹೇಳ್ತಾ ಇದ್ದಾರೆ. ಎಲ್ಲ ಪಕ್ಷಗಳಲ್ಲೂ, ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಇದೆಲ್ಲ ಕಾಮನ್, ಆಯಾ ರಾಜ್ಯಗಳಲ್ಲಿ ನಡೀತಾನೆ ಇರುತ್ತೆ. ಅದರ ರೀತಿಯಲ್ಲೇ ಇವರು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಮೊದಲನೇ ಪ್ರಶ್ನೆ ಬರ್ತಕ್ಕಂಥದ್ದು, ಈ ಎಲ್ಲ ಕೆಲಸಗಳನ್ನು ಅಂದರೆ ಇವರ ಅಸಮಾಧಾನವನ್ನು ಕೇಳಿ ಅದನ್ನು ಸರಿಪಡಿಸೋ ಕೆಲಸಗಳನ್ನು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, CM DCM ಮಾಡ್ಬೋದಾಗಿತ್ತು. ಸುರ್ಜೇವಾಲಾ ಬಂದು ವರದಿ ತಗೊಂಡು ಹೈಕಮಾಂಡ್ ಕೊಟ್ಟು, ಹೈಕಮಾಂಡ್ ಇವ್ರಿಗೆ ಹೇಳಿ ಇವ್ರ ಅನುದಾನ ಬಿಡುಗಡೆ ಮಾಡಿಸೋದು, ಇವೆಲ್ಲ ಸುಮ್ಮನೆ ಟೈಮ್ನ ಪಾಸ್ ಮಾಡೋದಕ್ಕೆ ನಡೀತಾ ಇರೋ ಕೆಲಸಗಳ ಅಂತ ಅನ್ಸುತ್ತಪ್ಪ ಮೇಲ್ನೋಟಕ್ಕೆ. ತಾವೇನು ಹೇಳ್ತೀರಾ? ಅರವಿಂದ್, ಒಂದು CM ಮತ್ತೆ DCM ಅವರು ಶಾಸಕಾಂಗ ಸಭೆಯಲ್ಲಿ ಕೊಟ್ಟ ಮಾತುಗಳನ್ನು ಉಳಿಸ್ಕೊಂಡಿಲ್ಲ ಅನ್ನುವಂಥದ್ದೇ ಅನೇಕ ಶಾಸಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಅದು BR ಪಾಟೀಲ್ ಆಗಿರ್ಬೋದು, ರಾಜು ಕಾಗೆ ಆಗಿರ್ಬೋದು, ಹೀಗೆ ಅನೇಕರು ಶಾಸಕಾಂಗ ಸಭೆಯಲ್ಲಿ ತಮ್ಮ ಧ್ವನಿಯನ್ನು ಎತ್ತಿದ್ರು. ಅನುದಾನದ ವಿಚಾರವಾಗಿ ಸಚಿವರು ಕೈಗೆ ಸಿಕ್ತಿಲ್ಲ ಅನ್ನುವಂಥದ್ದು, ಅದು ಸರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು ಕೂಡ CM ಅಥವಾ DCM ಅವರಿಂದ ಆಗಿರಲಿಲ್ಲ. ಹಾಗಾಗಿ ಇತ್ತೀಚಿನ ಬೆಳವಣಿಗೆ ಬಹಿರಂಗವಾಗಿ ಬಹುತೇಕ ಶಾಸಕರು ಬಂದು ಮಾತನಾಡ್ತಿರುವಂಥದ್ದು. ಪ್ರಮುಖವಾಗಿ ನಾವು ಈಗಾಗಲೇ ಹೇಳಿದಾಗ 3-4 ವಿಚಾರಗಳು. ಒಂದು, ಶಾಸಕರಿಗೆ ಸರಿಯಾಗಿ ಅನುದಾನ ಸಿಕ್ತಿಲ್ಲ ಅನ್ನುವಂಥದ್ದು, ಸಚಿವರು ಶಾಸಕರ ಕೈಗೆ ಸಿಕ್ತಿಲ್ಲ ಅನ್ನುವಂಥದ್ದು ಪ್ರಮುಖವಾದಂತಹ ಆರೋಪ. ಹೀಗಾಗಿನೇ ಎಲ್ಲರೂ ಬಹಿರಂಗವಾಗಿ ಮಾತನಾಡಿದ್ರಿಂದ ಅನಿವಾರ್ಯವಾಗಿ ಹೈಕಮಾಂಡ್ ಈಗ ಅಂಗಳಕ್ಕೆ ಎಂಟ್ರಿ ಆಗಿದೆ. ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಯಾರ್ಯಾರು ವಿರೋಧ ಮಾಡ್ತಿದ್ದಾರೆ ಅಥವಾ ಯಾರು ಮಾತನಾಡ್ತಿದ್ದಾರೆ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಸೊ ಅಭಿಪ್ರಾಯ ಸಂಗ್ರಹ ಮಾಡಿದ ಬಳಿಕ ಈ ಒಂದು ಗೊಂದಲಗಳಿಗೆ ಒಂದಿಷ್ಟು ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಬಹುದು. ಆ ನಿಟ್ಟಿನಲ್ಲಿ ಯಾವ ಸೂಚನೆಗಳನ್ನ ಸಚಿವರಿಗೆ ಅಥವಾ CM DCM ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಹೈಕಮಾಂಡ್ ಬಂದು ಹೋದ ಬಳಿಕವೂ ಕೂಡ ಗೊಂದಲಗಳು ತೆರೆ ಎಳಿತಾರಾ ಅಥವಾ ಇದೇ ರೀತಿಯಾದಂತಹ ಗೊಂದಲಗಳು ಮುಂದುವರಿತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಅರವಿಂದ್, ಶ್ರೀನಿವಾಸ್, ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗ್ತಾ ಇರೋದು ನಮಗೆ, ಮೊದಲೇ ದೆಹಲಿಯಿಂದ ಸ್ಕ್ರಿಪ್ಟ್ ರೆಡಿಯಾಗಿ ಬಂದು ಅದನ್ನ ಪರ್ಫಾರ್ಮ್ ಮಾಡ್ತಾರಾ ಸುರ್ಜೇವಾಲಾ ಅವರು, ಅಥವಾ ಕೇಳುವ ಕಿವಿ ಆಗ್ತಾರಾ ಅನ್ನೋದು ಕುತೂಹಲ. ಎರಡರಲ್ಲಿ ಯಾವ್ದ್ರ ಸಾಧ್ಯತೆ ಜಾಸ್ತಿ ಇದೆ? ಅಲ್ಲಿಂದ ಬಂದಿರೋ ಸಂದೇಶಗಳನ್ನ ಇವ್ರು ಕೊಟ್ಟು ಸುಮ್ಮನೆ ಆಗ್ತಾರಾ, ಇಲ್ಲಿಂದ ಕೇಳಿಸ್ಕೊಳ್ತಾರ ಅನ್ನೋದು ಪ್ರಶ್ನೆ. ಮಮತಾ, ಎರಡೂ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಶಾಸಕರು ಬಹಿರಂಗವಾಗಿ ಈ ರೀತಿಯಾದಂತಹ ಅಸಮಾಧಾನವನ್ನ ಹೊರಹಾಕ್ತಿರುವಂತದ್ದು ಸಹಜವಾಗಿ ಇದು ವಿಪಕ್ಷಗಳಿಗೆ ಆಹಾರ ಆಗ್ತಿದೆ. ಎಲ್ಲಿವರೆಗೂ ಅಂತಂದ್ರೆ ಸರ್ಕಾರವೇ ಪತನ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ವಿಪಕ್ಷಗಳು ಮಾತನಾಡ್ತಿದ್ದಾವೆ. ಹೀಗಾಗಿ ಸಹಜ ಹೈಕಮಾಂಡ್ ನಾಯಕರು ಬಂದಂತ ಸಂದರ್ಭದಲ್ಲಿ ತಮ್ಮದೇ ವಾದವನ್ನ, ತಮ್ಮದೇ ಅಂಶಗಳನ್ನು ಹೇಳುವಂತದ್ದು ಸಹಜ. ಆದ್ರೆ ಕೇಳಲಿಲ್ಲ ಅನ್ನುವಂತ ಆರೋಪಗಳು ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ
ಯಾರೆಲ್ಲ ಶಾಸಕರು ಮಾತನಾಡ್ತಿದ್ದಾರೆ ಅವರ ಅಭಿಪ್ರಾಯಗಳನ್ನ ತೆಗೆದುಕೊಂಡ ರೀತಿಯಲ್ಲಿ ತೆಗೆದುಕೊಂಡು ಅದಾದ ನಂತರ ಸರ್ಕಾರ ಸಿಎಂ ಅವರಿಗೆ ಕೊಡುವಂತಹ ಸಲಹೆಯನ್ನು ಕೊಟ್ಟು ಹೈಕಮಾಂಡ್ ನ ನಿಲುವೇನು ಅನ್ನುವಂಥದ್ದನ್ನು ಕೂಡ ಶಾಸಕರಿಗೆ ಸ್ಪಷ್ಟಪಡಿಸುವಂತಹ ಸಾಧ್ಯತೆಗಳು ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶ್ರೀನಿವಾಸ್.